ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅದ ಅಂದ್ರೆ ನಾಳೆಗೆ ರಕ್ಷಾಬಂಧನ ಅದ ಅಲ್ರಿ. ಹಂಗೆ ಅಂತೇಳಿ ನನ್ನ ಕೈಯಾರಿ ನನ್ನ ತಮ್ಮಗೆ ರಾಖಿ ಕಟ್ಟೋ ಟೈಮ್ನಾಗ ಸ್ವೀಟ್ ತಿನ್ನಿಸ್ಬೇಕು ಅಂದ್ಕೊಂಡು ಮೈಸೂರು ಪಾಕ್ ಮಾಡ್ಬೇಕು ಅಂದ್ಕೊಂಡಿನಿ. ಫ್ರೆಂಡ್ಸ್, ಹೆಂಗೆ ಮಾಡಬೇಕು, ಏನೇನು ಹಾಕಬೇಕು ಅಂಥೇಳಿ ನಿಮಗೂ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ನೋಡಿರಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಬರೀ ಈಗ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ನಾನು ಮೈಸೂರು ಪಾಕ್ ಮಾಡ್ಲಿಕ್ಕೆ ಇದ್ರಲಿಂದ ಈ ಸೈಜ್ ತೊಗೊಳತ್ತೀನಿ ರೀ. ಒಂದು ಬಟ್ಲ್ ಈ ಸೈಜ್ ತೊಗೊಂಡಿನಿ. ಇದ್ರಲಿಂದ ಒಂದು 2 ಬಟ್ಲಷ್ಟು ಕಡ್ಡಿ ಹಿಟ್ಟನ್ನ ಹಾಕೋತೀನಿ ರೀ. ಓಕೆ, ಇದನ್ನು ಚಂದ ಜಲ್ಲಡಿ ಹಿಡ್ಕೊಂಡು ತೊಗೋತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡಿರಿ, ಜಲ್ಲಡಿ ಹಿಡ್ಕೊಂಡಿದ್ದಾಯಿತು ಕಡ್ಡಿ ಹಿಟ್ಟು. ಈಗ ಅದ್ರಲಿಂದ ಕಡ್ಡಿ ಹಿಟ್ಟು ತೊಗೊಂಡಿನಲ್ರಿ ಸೈಜ್, ಅದೇ ಬಟ್ಲಿಂದ 1-2 ಬಟ್ಲಷ್ಟು ಎಣ್ಣೆ ಕಾಯಿ ಹಾಕೋತಿದ್ದೀನಿ ನಾನು. ನೋಡ್ರಿ, ಇದ್ರಲಿಂದ 1-2 ಬಟ್ಲಷ್ಟು ಕಡ್ಡಿ ಹಿಟ್ಟು ತೊಗೊಂಡಿನಿ, 2 ಬಟ್ಲಷ್ಟು ಎಣ್ಣೆನ ಕಾಯ್ಲಕ್ಕೆ ಇಕ್ಕೋತೀನಿ ನಾನೀಗ. ಮೀಡಿಯಮ್ ಫ್ಲೇಮ್ದಾಗ ಎಣ್ಣೆ ಕಾಯ್ಲಕ್ಕೆ ಇಕ್ಕೀನಿ ಫ್ರೆಂಡ್ಸ್. ಈಗ ನಾನು ನೋಡ್ರಿ, ಈ ಥರ ಒಂದು ಗಿಲಾಟಿಂದ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿನಿ, ಒಂದು ಬೊಗಣಿ. ಈ ಥರ ಗುಮ್ ಇರ್ಬೇಕು ರೀ, ಅಂದ್ರೆ ಈ ಥರ ಈ ಥರ ಇರಬೇಕು, ಗುಮ್ ಇರಬೇಕು. ಯಾಕಂದ್ರೆ ಮೈಸೂರು ಪಾಕ್ ಚಂದ ಬರ್ತಾವ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ಥರ ಹಚ್ಚಿಡ್ಬೇಕು ರೀ. ಯಾಕಂದ್ರೆ ಮೈಸೂರು ಪಾಕ್ ಗರಂ ಹಾಕಿದ್ರೆ ಚಂದ ಬರ್ತಾವ ಲಾಸ್ಟಿಗೆ. ಹಂಗಂತೇಳಿ ಫಸ್ಟೇ ಪ್ರಿಪೇರ್ ಮಾಡಿ ಇಕ್ಕೋಬೇಕು ನಾವು. ನೋಡಿರಿ, ಈ ಥರ ಹಚ್ಚಿ ಪ್ರಿಪೇರ್ ಮಾಡಿ ಇಕ್ಕೊಳತ್ತೀನಿ ನಾನು ಫಸ್ಟ್. ಒಂದು ಕಡೆ ಎಣ್ಣೆ ಕಾಯ್ಲಕ್ಕೆ ಇಕ್ಕೀನಿ ರೀ, ಒಂದು ಕಡೆ ಬಾಳಿಗೆ ತೊಗೊಂಡಿನಿ ನಾನು, ನೀವು ನೋಡ್ತಿರ್ಬೋದು. ನೋಡಿ, ಇದನ್ನು ಒಂದು ಬೂಡ ಗಟ್ಟಿ ಇರ್ತದಲ್ರಿ, ದಮ್ ಇರ್ತದಲ್ಲ, ಆ ಪಾತ್ರೆ ತೊಗೋಬೇಕು. ಈಗ ನಾನು ಯಾವ ಬಟ್ಲಿಂದ ಕಡ್ಡಿ ಹಿಟ್ಟು ಸಕ್ರೆ ಎಣ್ಣೆ ತೊಗೊಂಡಿನಿ, ಅದರಿಂದ ಸಕ್ರೆ ತೊಗೋಬೇಕು ರೀ. ಈಗ 2 ಬಟ್ಲಷ್ಟು ಸಕ್ರೆ ತೊಗೋತೀನಿ. ಎರಡು ಬಟ್ಲಷ್ಟು ಸಕ್ರೆ ತೊಗೊಂಡು 1 ಬಟ್ಲಷ್ಟು ನೀರು ಹಾಕೋತೀನಿ ರೀ ನಾನೀಗ ಸಕ್ರೆ ಕರಗ್ಲಕ್ಕ. ಈಗ ಫ್ಲೇಮ್ ಫುಲ್ ಇಕ್ಬಿಟ್ಟು ಚಮಚಲಿಂದ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ಈಗ ನೋಡ್ರಿ, ಫ್ಲೇಮ್ ಫುಲ್ ಇಟ್ಕೊಂಡು ಸಕ್ರೆ ಕರಗತನ ಇದೇ ಚಮಚಲ್ಲಿಂದ ಇದೇ ಥರ ಕಲಿಸ್ತಾ ಇರಬೇಕು. ಆ ಕಡೆ ಎಣ್ಣೆನೂ ಕಾಯ್ಲತ್ತದ, ಈ ಕಡೆ ಸಕ್ರೆ ಪಾಕನೂ ರೆಡಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿರಿ, ಸಕ್ರೆ ಪೂರ್ತಿ ಕರಗ್ಯದ. ಈಗ ಇದಕ್ಕೆ ಇನ್ನೊಂದು ಥೋಡೆ ಗಟ್ಟಾಗಬೇಕು ರೀ. ಒಂದೇಳೆ ಪಾಕ ಬರಬೇಕು, ಫುಲ್ ಇದು ನಡ್ಬೇಕೇನು ಕಟ್ ಆಗಬಾರ್ದು. ಚಂದ ಒಂದೇಳೆ ಪಾಕ ಬರತ್ತನ ಇದೇ ರೀತಿಲಿ ಚಮಚಲಿಂದ ಕಲಿಸ್ತೀನಿ ರೀ ನಾನೀಗ. ಫ್ರೆಂಡ್ಸ್ ನೋಡ್ರಿ, ಚಂದ ಗಟ್ಟಿಯಾಗ್ಯದ, ನೀವು ನೋಡ್ತಿರ್ಬೋದು. ಒಂದೇಳೆ ಪಾಕ ಹೊಂಟದ ಫ್ರೆಂಡ್ಸ್. ಈ ರೀತಿ ಇರಬೇಕು, ನಡ್ಬೇಕು ಕಡ್ದು ಹೋಗ್ಬಾರ್ದು. ನೋಡಿ ಎಷ್ಟು ಚಂದ ಹೊಂಟದ ಉದ್ದಕ್ಕೆ ಅಂತೇಳಿ. ಈ ಥರ ಚಂದ ಪಾಕ ಬರಬೇಕು ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಮೀಡಿಯಮ್ ಫುಲ್ ಬರೀಕ್ ಇಟ್ಕೊಳತ್ತೀನಿ. ಈಗ ನೋಡಿರಿ, ಕಡ್ಡಿ ಹಿಟ್ಟೇನು ಜಲ್ಲಡಿ ಹಿಡ್ದಿಟ್ಕೊಂಡಿನಲ್ಲಿ ಅದನ್ನು ಒಂದೊಂದು ಚಮಚನೇ ಹಾಕೊಂಡು ಇಟ್ಕೋಬೇಕು. ಆಯ್ಶೋ, ಚಮಚಲಿಂದ ಸ್ವಲ್ಪ ಲೇಟ್ ಆಗ್ತದಲ್ರಿ, ನಾನೀಗ ವಿಸ್ಕರ್ಲಿಂದ ಕಲಿಸ್ತೀನಿ. ಚಮಚಲಿಂದ ಸ್ವಲ್ಪ ಲೇಟ್ ಆಗ್ತದ ಫ್ರೆಂಡ್ಸ್, ವಿಸ್ಕರ್ಲಿಂದ ಆದ್ರೆ ಜಲ್ದಿ ಆಗ್ತದ. ಹಾಗೆ ಉಂಡಿನೂ ಇರೋದಿಲ್ಲ ರೀ, ಚಂದ ಮಿಕ್ಸ್ ಆಗ್ತದ ಕಡ್ಡಿ ಹಿಟ್ಟು, ನೀವು ನೋಡ್ತಿರ್ಬೋದು. ಅದು ಚಮಚಲಿಂದ ಸ್ವಲ್ಪ ಲೇಟ್ನೂ ಆಗ್ತದ್ರಿ, ಟೈಮ್ ಹಿಡಿತದ. ನೋಡಿ, ಈ ಥರ ಒಂದೊಂದು ಚಮಚನೇ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಗ್ಯಾಸ್ ಬರೀಕ್ ಇಕ್ಬಿಟ್ಟು ಹೋಗಿ ಹಚ್ಕೋ.
ಫ್ರೆಂಡ್ಸ್ ನೋಡಿರಿ ಕಡ್ಡಿ ಹಿಟ್ಟು ಪೂರ್ತಿ ಈ ಥರ ಮಿಕ್ಸ್ ಮಾಡಿದಾಯ್ತು. ಕೈ ಬಿಡಲ್ಗತ್ಲಿ ಮಿಕ್ಸ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ತಳ ಹತ್ತದ. ಸ್ವಲ್ಪ ಹಾರ್ಡ್ ಆಗ್ತಾ ಬರ್ತದೆ ರೀ ಹಿಟ್ಟು ಮಿಕ್ಸ್ ಮಾಡ್ತಾ. ಈಗ ನೋಡಿರಿ 1 ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ. ಹಾಗೆ ನಿಮ್ಮ ಹತ್ರ ಇತ್ತು ಅಂದ್ರೆ ಕೇಸರಿ ಕೂಡ ಮಿಕ್ಸ್ ಮಾಡ್ಬೋದು ಕಲರ್ಗೋಸ್ಕರ, ಇಲ್ಲ ಅಂದ್ರೆ ಇಲ್ಲ. ನನ್ನ ಹತ್ರ ಇಲ್ಲ ಅಂತೇಳಿ ನಾನು ಮಿಕ್ಸ್ ಮಾಡ್ತಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಕೈ ಬಿಡಲ್ಗತ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ಈಗ ಹಿಟ್ಟು ಎಲ್ಲ ಚಂದ ಮಿಕ್ಸ್ ಮಾಡಿದಾಯ್ತು. ನೋಡಿರಿ ಕಡ್ಡಿ ಹಿಟ್ಟು ಈ ಥರ ಕುದೀತಾ ಇರಬೇಕು ಫ್ರೆಂಡ್ಸ್. ಈಗೇನು ಗರಂ ಮಾಡಿ ಎಣ್ಣೆ ಇರ್ತದಲ್ರಿ, ಇದನ್ನು ಒಂದೊಂದು ಚಮಚಾನೇ ಹಾಕೋಬೇಕು ನಾವು ಇದ್ರೊಳಗೆ. ನೋಡಿ ಈ ಥರ ಒಂದೊಂದು ಚಮಚದಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಇದಿಷ್ಟು ಎಣ್ಣೆ ಪೂರ್ತಿ ಎಳ್ಕೊತದಲ್ರಿ ಹಿಟ್ಟು, ಅವಾಗ ಮತ್ತೊಂದು ಚಮಚ ಹಾಕಬೇಕು. ಈಗ ನೋಡಿ ಇದೊಂದು ಚಂದ ಹೀರ್ಕೊಂಡದ ಫ್ರೆಂಡ್ಸ್ 1 ಚಮಚ ಎಣ್ಣೆ. ಮತ್ತು ಈಗ ಇನ್ನೊಂದು ಚಮಚ ಹಾಕ್ತಿದ್ದೀನಿ ನಾನು. ತಳ ಹತ್ತಬಾರ್ದು ಅಂದ್ರೆ ಬಾಳ್ಗಿ ಚಂದ ತಳ ಗಟ್ಟಿ ಇದ್ದಿದ್ದು ತೊಗೋಬೇಕ್ರಿ, ದಮ್ ಇದ್ದಿದ್ದು ತೊಗೋಬೇಕು. ನೋಡ್ರಿ ಈಗ ಇದೇ ಥರ ಎಣ್ಣೆ ಹಾಕೊಂಡು ಕಲಿಸ್ತಾ ಬರ್ತೀನಿ ನಾನು ಫ್ರೆಂಡ್ಸ್. ನೋಡಿರಿ ಈಗ ಚಂದ ಹಾಕಿ ಮಿಕ್ಸ್ ಮಾಡಿದಾಯ್ತು. ಈಗ ಚಂದ ಪರ್ಫೆಕ್ಟಾಗಿ ಆಗ್ಯದ್ರಿ. ಚಂದ ಈ ಥರ ಪರ್ಫೆಕ್ಟಾಗಿ ಆಯಿತು ಅಂದ್ರೆ ನೋಡಿರಿ ಬಾಳ್ಗಿ ಈ ಥರ ಬಿಟ್ಕೋತದ. ಈ ಥರ ಆಯಿತು ಅಂದ್ರೆ ಆಯಿತು. ಪೂರ್ತಿ ಎಣ್ಣೆ ಬೇಕಾಗ್ತದೆ ಅಂತಿಲ್ಲ, ನನ್ನ ಹತ್ರ ಸ್ವಲ್ಪ ಎಣ್ಣೆ ಓದದ ಫ್ರೆಂಡ್ಸ್. ಈಗ ಇದನ್ನೇನು ಮಾಡಬೇಕು ಅಂದ್ರೆ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ರೀ ನಾನು. ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಹಾಗೆ ಹಾಕ್ತಿದ್ದೀನಿ ರೀ ನಾನು. ಇದಕ್ಕೆ ಕಲಿಸ್ಬಾರ್ದು, ಉಳಿದಿರೋ ಎಣ್ಣೆನೂ ಇದ್ರೊಳಗೆ ಹಾಕ್ತೀನಿ. ನೋಡಿರಿ ಕಲ್ಸಲ್ಗತ್ಲಿ ಈಗ ಊದಿರೋ ಎಣ್ಣೆನೂ ಇದ್ರೊಳಗೆ ಹಾಕಿ ಡೈರೆಕ್ಟಾಗಿ ನಾವು ಎಣ್ಣೆ ಹಚ್ಕೊಂಡೇನು ಇಟ್ಕೊಂಡಿದ್ದೇವಲ್ರಿ ಪಾತ್ರೆ, ಅದ್ರೊಳಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು. ಶಂಕರ ಫ್ರೆಂಡ್ಸ್ ನೋಡಿರಿ ಈಗ ನಾನು ಪಾತ್ರೆದಾಗ ಹಾಕ್ತಿದ್ದೀನಿ. ನೀವು ನೋಡ್ತಿರ್ಬೋದು ಏರ್ ಬಬಲ್ಸ್ ಎಲ್ಲ ಎಷ್ಟು ಮಸ್ತ್ ಬಂದವ ಅಂಥೇಳಿ ಫ್ರೆಂಡ್ಸ್. ನೋಡಿರಿ ಈಗ ಒಂದು 5 ನಿಮಿಷ ಆಗಿದೆ. ಈಗ ನಾನು ತರ್ದು ನೋಡ್ಲತ್ತೀನಿ. ನೀವು ನೋಡ್ತಿರ್ಬೋದು ಇಷ್ಟು ಮಸ್ತ್ ಸ್ವಲ್ಪ ತಣ್ಣಗಾಗಿದೆ ಪ್ಲೇನ್ ಅನ್ಸ್ಲತ್ತದ್ರೆ. ಈಗ ನಾನು ಶೇಪ್ನ ಕಟ್ ಮಾಡ್ಕೋತೀನಿ. ನೀವು ಯಾವ ಶೇಪ್ ಆದರೂ ಕಟ್ ಮಾಡ್ಕೋದು ಫ್ರೆಂಡ್ಸ್. ನಾನು ಈ ಥರ ಮಾಡ್ಕೊಳ್ತೀನಿ. ನಮ್ಮ ಆಯುಷು ಒಳ್ಳೆ ತಿಂಡಿ ಆಗುತ್ತೆ. ನಾನು ಇಲ್ಲಿ ವಯಸ್ಸು ಓವರ್ ಮಾಡಿದ್ದೀನಿ. ನೋಡಿರಿ ಈ ಥರ ಹಳ್ಳುಗೆ ಮಾಡಬೇಕು ಪೂರ್ತಿಯಾಗಿ. ನಾವು ಚಂದ ಫುಲ್ ಬರ್ತದೆ ಒಂದು ಒಳಗಿಂದ ಬಬಲ್ಸ್ ಎಲ್ಲ ಹೋಗ್ತಾವ್ರಿ. ಈಗ ನೋಡಿರಿ ಒಂದು 2-3 ನಿಮಿಷ ಇದೆ ಒಳಗೆ ಬಬಲ್ಸ್ ಎಲ್ಲ ಮಸ್ತ್ ಬರ್ತಾವೆ. ನಾನು ಹಿಟ್ಟು ಫುಲ್ ಈ ಬೊಗಣೆ ಎಷ್ಟು ತೊಗೊಂಡೀನಿ ಅಷ್ಟು ತುಂಬ ನಿಮಿಷ ಅದು ಸ್ವಲ್ಪ ತಣ್ಣಗಾಗ್ತದೆ ಫ್ರೆಂಡ್ಸ್. ಅವಾಗ ಶೇಪ್ ಕಟ್ ಮಾಡ್ತಿಲ್ಲ ಮಸ್ತ್ ಬರ್ತದೆ. ಏರ್ ಬಬಲ್ಸ್ ಎಲ್ಲ ಮಸ್ತ್ ಬರ್ತವೆ. ನೀವು ಇದು ಒಂದು ಎಕ್ಸ್ಚೇಂಜ್ ಮಾಡ್ಕೊರಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿನಿ. ಹಿಟ್ಟು ಜಾಸ್ತಿ ಆಗ್ತದೇನೋ ಅಂಥೇಳಿ ಇದು ತೊಗೊಂಡಿನಿ ಫ್ರೆಂಡ್ಸ್ ನಾನು. ನೀವು ಸ್ವಲ್ಪ ಸಣ್ಣದು ತೊಗೊಂಡು ಅದ್ರ ತುಂಬ ಆಗಪ್ಲೆ ಮಾಡ್ಕೊರಿ. ಏರ್ ಬಬಲ್ಸು ಮೈಸೂರು ಪಾಕ್ ಥರಾನೇ ಬರ್ತದೆ ಫ್ರೆಂಡ್ಸ್. ಮೈಸೂರು ಪಾಕ್ ಅಂತೂ ಸಕ್ಕ ಟೇಸ್ಟಾಗಿ ಬರ್ತಾವೆ. ಇದೀಗ ನಾನು ತಣ್ಣಗಾಗತ್ತನ ಬಿಡ್ತೀನಿ. ಈಗ ನೋಡಿರಿ ಸ್ವಲ್ಪ ಚಂದ ತಣ್ಣಗಾಗದೆ. ಈಗ ನಾನು ಒಂದು ಪ್ಲೇಟ್ ತೊಗೋತಿದ್ದೀನಿ. ಫಸ್ಟ್ ನಾನು ಏನು ಮಾಡಬೇಕು ಅಂದ್ರೆ ಒಂದು ಚಾಕು ಅಥವಾ ಒಂದು ಚಮಚಲಿಂದ ಈ ಥರ ಕಡೆಗೆಲ್ಲ ಸ್ವಲ್ಪ ಅಲ್ಲಲ್ಲಿ ಬಿಡಿಸ್ಕೊರಿ. ಯಾಕಂದ್ರೆ ಇದು ಪಾಕಿಂದ ಇರ್ತದಲ್ರಿ, ಫುಲ್ಲು ಜಿಗಿ ಆಗಿದೆ, ಫುಲ್ ಅಂಟ್ಕೊಂಡಿದ್ದು ಇರ್ತದೆ. ಎಷ್ಟು ಎಣ್ಣೆ ಹಾಕಿದ್ರು ಅಷ್ಟು ಎಳ್ಕೊಂಡದ್ದು ನೋಡಿ ಫ್ರೆಂಡ್ಸ್. ನಾನು ಹಾಕೋ ಟೈಮ್ನಾಗ ಫುಲ್ ಎಣ್ಣೆ ಥರ ಇತ್ತು ಫ್ರೆಂಡ್ಸ್. ಈಗ ನೋಡಿರಿ ಈಗ ಎಲ್ಲ ಸುತ್ತ ಎಲ್ಲ ಬಿಡಿಸ್ಕೊಂಡಿದ್ದಾಯ್ತು. ಈಗ ನಾನು ಪ್ಲೇಟ್ನಾಗ ಬಾಳೆ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದವ ಅಂಥೇಳಿ. ಇನ್ನೊಂದು ಸಣ್ಣದೇ ಬೊಗಣಿ ತೊಗೋಬೇಕಿತ್ತು ರೀ ನಾನು. ಸಣ್ಣ ಪಾತ್ರೆ ತೊಗೋಬೇಕಿತ್ತು ಹಿಟ್ಟು ಹಾಕ್ಲಕ್ಕ. ಭಾಳ ಅಂದ್ರೆ ಭಾಳ ಸಖತ್ ಬರ್ತೀವಿ ಫ್ರೆಂಡ್ಸ್. ಇನ್ನೂ ಭಾಳ ಚಂದ ಬರ್ತೀವಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂಥೇಳಿ. ನೋಡಿ ಹೈಟ್ ಕಮ್ಮಿ ಇದ್ದ ಸಲಿಂದ ಬಬಲ್ಸು ಥೋಡಿ ಬಂದವ. ಹಾಗೆ ಮೈಸೂರು ಪಾಕ್ ಹೈಟ್ನೂ ಕಡಿಮೆ ಬಂದದ. ನೋಡಿರಿ ಎಷ್ಟು ಬಂತು ಅಷ್ಟರೊಳಗೆ ಬಬಲ್ಸ್ ಎಲ್ಲ ಮಸ್ತ್ ಬಂದವ. ಎಷ್ಟು ಏರ್ಸ್ ಬಬಲ್ಸ್ ಬಂತು ಅಷ್ಟು ಚಂದ ಮೈಸೂರು ಪಾಕ್ ಟೇಸ್ಟ್ ಆಗ್ತದ. ಹಾಗೆ ನೋಡ್ಲಕ್ಕೂ ಮೈಸೂರು ಪಾಕ್ ಅಂತ ಅನ್ನಿಸ್ತದ ಫ್ರೆಂಡ್ಸ್. ಇದು ನೀವು ರಕ್ಷಾಬಂಧನ ನಾಳೆಗೆ ಅದಲ್ರಿ, ಇದನ್ನು ನೀವು ಮಾಡ್ಬೋದು. ಈ ರೆಸಿಪಿ ಮಾಡಿ ನಿಮ್ಮ ಅಣ್ಣ ತಮ್ಮದಿರಿಗೆಲ್ಲ ರಾಖಿ ಕಟ್ಟೋ ಟೈಮ್ನಾಗ ತಿನ್ನಿಸ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.